ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 23/5/25. मीठे बच्चे, तुम्हें खिवैया मिला है इस पार से उस पार ले जाने के लिए. तुम्हारे पैर अब इस पुरानी दुनिया पर नहीं है. तुम्हारा लंगर उठ चुका है. ಮಧುರ ಮಕ್ಕಳೇ, ಈ ದಡದಿಂದ ಆ ದಡಕ್ಕೆ ಪಾರು ಮಾಡುವುದಕ್ಕಾಗಿ ಸ್ವಯಂ ಪರಮಾತ್ಮ ಅಂಬಿಗ ತಂದೆ ಬಂದಿದ್ದಾರೆ. ತಮ್ಮ ಕಾಲುಗಳು ಈಗ ಹಳೆಯ ಜಗತ್ತಿನಲ್ಲಿಲ್ಲ. ತಮ್ಮ ದೋಣಿಯ ಹಗ್ಗವು ಬಿಚ್ಚಲ್ಪಟ್ಟಿದೆ. ಬಾಬಾ ಹೇಳ್ತಾರೆ, ಪರಮಾತ್ಮ ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದೊಯ್ಯುವುದಕ್ಕಾಗಿ ಬಂದಿದ್ದಾರೆ ಅಂಬಿಗನ ರೂಪದಲ್ಲಿ. ಈ ದಡ ಅಂತಂದರೆ ಸ್ಥೂಲ ರೂಪದ ನದಿ ಅಥವಾ ದಡ. ಈ ದಡದಲ್ಲಿದ್ದೀವಿ, ಈ ದಡದಿಂದ ನಾವು ಸ್ಥೂಲ ರೂಪದ ಬೋಟಲ್ಲಿ ಕುತ್ಕೊಂಡು ಆ ದಡಕ್ಕೆ ಹೋಗ್ತೀವಿ ಅನ್ನುವಂತಹ ಈ ಮಾತಲ್ಲ. ಈ ದಡ ಅಂತಂದರೆ ಕಲಿಯುಗದ ಸ್ಮೃತಿಗಳು, ಕಲಿಯುಗದ ಭಾವನೆಗಳು, ಕಲಿಯುಗದ ಸಂಬಂಧಗಳು. ಈ ಎಲ್ಲ ಸಂಬಂಧಗಳು, ಭಾವನೆಗಳು ಏನು ನಾಟಕದ ಸ್ಕ್ರಿಪ್ಟ್ ಅನುಸಾರ ಏನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿದೆ, ಇದೆಲ್ಲದರಿಂದ ಮುಕ್ತ ಆಗಿ ಇವೆಲ್ಲ ನೆನಪುಗಳನ್ನು ಒಳಗಡೆ ಮರ್ಜ್ ಮಾಡಿಕೊಂಡು ವಾಪಸ್ ಸತಿಯುಗದ ಸತೋಪ್ರಧಾನ ಭಾವನೆಗಳು, ಮನಸ್ಸು, ಸತೋಪ್ರಧಾನ ವಿಚಾರಗಳು ವಾಪಸ್ ರೀಕ್ರಿಯೇಟ್ ಮಾಡೋ ಸಲುವಾಗಿ, ಅರ್ಥಾತ್ ಆ ದಡ ಅಂತಂದರೆ ಸತೋಪ್ರಧಾನ ಅವಸ್ಥಾ, ಆತ್ಮಸ್ಥಿತಿ. ಈ ಆತ್ಮಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕಾಗಿ ಅಂದರೆ ದೇಹಭಾನದ ನದಿಯ ದಡದಿಂದ ಆತ್ಮಾಭಿಮಾನಿ ಸ್ಥಿತಿಯ ಶ್ರೇಷ್ಠ ದಡಕ್ಕೆ ಕರೆದೊಯ್ಯುವುದಕ್ಕಾಗಿ ಸೂಕ್ಷ್ಮ ರೂಪದ ಮಹಾನ್ ಪರಿವರ್ತನೆಯನ್ನು ಮಾಡಿಸೋ ಸಲುವಾಗಿ ಅಂಬಿಕನಾಗಿದ್ದಂಥ ಶಿವಬಾಬಾ ಬಂದಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಕಾಲೀಗ ಈ ಹಳೆಯ ಜಗತ್ತಿನ ಮೇಲಿಲ್ಲ, ಹಳೆಯ ಜಗತ್ತಿನ ಭೂಮಿ ಮೇಲಿಲ್ಲ ಅಂತಾರೆ ಬಾಬಾ. ಅರ್ಥಾತ್ ಕಾಲರೂಪಿ ಬುದ್ಧಿ ಈಗ ತಾವು ಬುದ್ಧಿಯಿಂದಲೂ ಕೂಡ ಈ ಜಗತ್ತಿನಲ್ಲಿಲ್ಲ. ಯಾಕಂದರೆ ಇಲ್ಲಿವರೆಗೆ ಮಾಯೆಗೆ ವಶಭೂತ ಆದಂತಹ ಈ ಮನಸ್ಸು, ಬುದ್ಧಿ, ಈ ಜಗತ್ತು ಸತ್ಯ, ಈ ದೇಹ, ಈ ಸಂಬಂಧ, ಈ ಜೀವನ ಪದಾರ್ಥ ಎಲ್ಲವೂ ಸತ್ಯ ಅಂತ ಅನುಭವ ಮಾಡ್ತಿತ್ತು. ಬುದ್ಧಿ ಇಲ್ಲೇ ಸುತ್ತಾಗ್ತಿತ್ತು. ಯಾವಾಗ ಬಾಬಾ ಪರಮಾತ್ಮ ತಂದೆ ಜ್ಞಾನದ ಬೆಳಕನ್ನು ಈ ಬುದ್ಧಿಯಲ್ಲಿ ತುಂಬಿದಾರೋ ಆಗ ಈ ಬುದ್ಧಿರೂಪಿ ಕಾಲು ಈ ಜಗತ್ತಿನಲ್ಲಿ ಇರ್ತಾ ಇಲ್ಲ. ಯಾಕಂದರೆ ಬುದ್ಧಿಗೆ ಗೊತ್ತಾಗಿದೆ, ಈ ಜಗತ್ತು ನನ್ನದೂ ಅಲ್ಲ, ಇದು ಯಾವುದೂ ಸತ್ಯ ಅಲ್ಲ, ಇದು ಕೇವಲ ಒಂದು ನಾಟಕ, ಒಂದು ಭ್ರಮೆ, ಒಂದು ಕನಸು ಮಾತ್ರ ಅನ್ನುವುದು ಬುದ್ಧಿಗೆ ಬಾಬಾ ಕೊಟ್ಟಿರುವ ಜ್ಞಾನದ ಆಧಾರದ ಮೇಲೆ ಬೆಳಕು ಬಂದಿರೋದ್ರಿಂದ, ಅರಿವಾಗಿರೋದ್ರಿಂದ ಬುದ್ಧಿ ನಿಮ್ದೀಗ ಈ ಜಗತ್ತಿನಲ್ಲಿ ಇಲ್ವೇ ಇಲ್ಲ ಅಂತಾರೆ ಬಾಬಾ. ತುಮ್ಹಾರ ಲಂಗರ್ ಉಟ್ ಚುಕಾ ಹೇ. ನಿಮ್ಮ ಈ ದೋಣಿಯ ಹಗ್ಗ ಏನಿದೆ ಕಲಿಯುಗದಲ್ಲಿ ಕಟ್ಟಿ ಹಾಕಲ್ಪಟ್ಟಿತ್ತು, ಈ ಮನಸ್ಸನ್ನು ಬಂಧಿಸಲ್ಪಟ್ಟಿತ್ತು ಸಂಸಾರಿಕ ಮೋಹ ಮಾಯ ವಿಚಾರಗಳಲ್ಲಿ, ಸ್ಮೃತಿಗಳಲ್ಲಿ, ಭಾವನೆಗಳಲ್ಲಿ, ಅನೇಕ ನಂಬಿಕೆಗಳಲ್ಲಿ ಇದೇನು ಮನಸ್ಸು ಸಿಕ್ಕಾಕೊಂಡಿತ್ತು. ಬಾಬಾ ಹೇಳಿದಾರ, ಆ ದೋಣಿಯ ಹಗ್ಗ ನಾನು ಬಿಚ್ಚಿಬಿಟ್ಟಿದ್ದೀನಿ, ಈಗ ಆ ದಡಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದ ಮೇಲೆ ನಾವು ಎಲ್ಲ ಸ್ಮೃತಿಗಳಿಂದ ಮುಕ್ತ ಆಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವವನ್ನು ಇದೇ ಸಂಗಮ ಯುಗದಲ್ಲಿ, ಇದೇ ಕಲಿಯುಗದ ಹಳೆಯ ಶರೀರದಲ್ಲಿದ್ದು ಕೂಡ ಆತ್ಮ ನಾನು ನನ್ನ ಸಂಪೂರ್ಣತೆಯನ್ನು ತಲುಪೋ ಸಲುವಾಗಿ ಈ ನನ್ನ ಮನಸ್ಸನ್ನು ಇದರ ಒಂದು ಹಳೆಯ ನಂಬಿಕೆಯಿಂದ ಹೊರಗೆ ತಂದು, ಹಳೆಯ ಭಾವನೆಗಳು, ಕಲಿಯುಗದ ಭಾವನೆ, ಈ ಎಲ್ಲ ಸಂಪ್ರದಾಯಗಳಿಂದ ಮನಸ್ಸನ್ನು ಮುಕ್ತಗೊಳಿಸಿ ಮತ್ತೆ ಆತ್ಮನಲ್ಲಿ ಒಂದು ಮಾಡಿಸೋ ಸಲುವಾಗಿ ಬಾಬಾ ಬಂದಿದ್ದಾರೆ ಅಂಬಿಗ ಆಗಿ. ಅದಕ್ಕಾಗಿ ಕನ್ನಡದಲ್ಲಿಯೂ ಕೂಡ ಗೀತೆ ಇದೆ, ಅಂಬಿಗ ನಾನು ನಿನ್ನ ನಂಬಿದೆ, ಜಗದ ಅಂಬಾರಮಣ ನಾನು ನಿನ್ನ ನಂಬಿದೆ ಅಂತ. ಅಂದರೆ ಈ ಮನಸ್ಸು ನಂಬಿತ್ತು ಭಗವಂತ ತಂದೆ ಬರ್ತಾರೆ ಪಾರು ಮಾಡಲಿಕ್ಕೆ ಅಂತ. ಈಗ ಬಂದಾಗಿದೆ, ಬಾಬಾ ಪಾರು ಮಾಡಿಸ್ತಿದ್ದಾರೆ. ಅದಕ್ಕಾಗಿ ನಮ್ಮ ಕಾಲು ಕಲಿಯುಗ ಅನ್ನುವಂಥ ಭೂಮಿಯ ಮೇಲೆ ಅಥವಾ ಸಂಬಂಧ ಈ ಒಂದು ಪದಾರ್ಥಗಳಲ್ಲಿ ಇಲ್ಲ, ಬುದ್ಧಿ ಮೇಲೆ ಮೇಲೆ ಹಾರ್ತಾ ಇದೆ. ಅರ್ಥಾತ್ ಮೂಲ ಸ್ಥಿತಿ ಅಥವಾ
ಊಂಚಿ ಅವಸ್ಥಾ ತಕ್ಕ ಮುಟ್ಟು ಸಲುವಾಗಿ ಮನಸ್ಸು ಮೇಲೆ ಹಾರ್ತಾ ಇದೆ ಈಗ. ಪ್ರಶ್ನೆ, ಜಾದೂಗರ್ ಬಾಬಾ ಕಿ ವಂಡರ್ಫುಲ್ ಜಾದೂಗರಿ ಕೌನ್ ಸೆ ಹೈ जो दूसरा कोई नहीं कर सकता. ಜಾದೂಗರ್ ಬಾಬಾರವರ ವಂಡರ್ಫುಲ್ ಜಾದೂ ಯಾವುದಾಗಿದೆ ಅದನ್ನು ಯಾವ ಮನುಷ್ಯರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಲೌಕಿಕದಲ್ಲಿ ಅನೇಕ ಜನ ಜಾದೂಗರಿದ್ದಾರೆ, ಆದರೆ ಬಾಬಾನೂ ಒಂದು ರೀತಿ ಜಾದೂಗರನೇ ಇದ್ದಾರೆ. ಆದರೆ ಬಾಬನ್ ಜಾದೂಗರಿ ಅಂಥದ್ದಿದೆ. ಏನು ಜಾದೂ ಮಾಡ್ತಾರೆ? ಜಾದೂ ಅಂದರೆ ವಿಸ್ಮಯ ಮಾಡಿ ತೋರಿಸೋರು ಅಂತ, ಮ್ಯಾಜಿಕ್ ಮಾಡಿ ತೋರಿಸುವಂಥವ್ರು. ಉತ್ತರದಲ್ಲಿದೆ, ಕೌಡಿ ತುಲ್ಯ ಆತ್ಮಾಕೋ ಹೀರೆ ತುಲ್ಯ ಬನಾ ದೇನಾ, बागवान बनकर कांटों को फूल बना देना, ये बहुत वंडरफुल जादूगरी है जो एक जादूगर बाबा ही करता है, दूसरा कोई नहीं. ಕೌಡಿಯ ಸಮಾನ ಇರುವಂಥ ಮನುಷ್ಯಾತ್ಮರನ್ನು ವಜ್ರದ ಸಮಾನರನ್ನಾಗಿ ಮಾಡುವಂಥದ್ದು, ಭಾಗವಾನ್ ಆಗಿ ಮುಳ್ಳುಗಳ ಸಮಾನಾಗಿರುವಂತಹ ಮಕ್ಕಳ ಮನಸ್ಸನ್ನು ಹೂವಿನ ಸಮಾನ ಮಾಡುವಂತಹ ಅದ್ಭುತವಾದಂತಹ ಜಾದೂತನ ಬಾಬಾ ಒಬ್ಬರೇ ಮಾಡಲಿಕ್ಕೆ ಸಾಧ್ಯದ. ಈ ಕಾರ್ಯವನ್ನು ಶಿವ ಬಾಬಾ ಬಿಟ್ಟರೆ ಬೇರೆ ಯಾರೂ ಈ ಸೃಷ್ಟಿ ನಾಟಕದಲ್ಲಿ ಯಾವ ಆತ್ಮನ ಕ್ಯಾರೆಕ್ಟರ್ ಒಳಗೆ ಈ ಒಂದು ಲಕ್ಷಣ, ಈ ಒಂದು ಕರ್ತವ್ಯ ಇಲ್ಲ. ಇದು ಕೇವಲ ಶಿವ ಬಾಬಾ ಮಾಡ್ತಾರೆ. ಕೌಡಿ ಸಮಾನ ಇರುವ ಮನುಷ್ಯಾತ್ಮರನ್ನು ವಜ್ರ ಸಮಾನ ಅಂದರೆ ಕೌಡಿಗೇನು ವಜ್ರದ ಎದುರುಗಡೆಗೆ ಕೌಡಿಗೆ ಬಹಳ ತುಚ್ಛ ಇದೆ, ಬಹಳ ಕನಿಷ್ಠ ವಜ್ರದ ಎದುರುಗಡೆಗೆ. ಆದರೆ ವಜ್ರಕ್ಕಿಂತಲೂ ಅಮೂಲ್ಯವಾಗಿರುವ ಸತ್ಯ ಸ್ವರೂಪ ಆತ್ಮ ಯಾವಾಗ ತನ್ನ ಸತ್ಯತೆಯಿಂದ ದೂರ ಆಗಿ ತನ್ನನ್ನು ತಾನು ಯಾವಾಗಿದು ಮೈಂಡ್ ದೇಹ ಅಂತ ತಿಳ್ಕೊಳ್ತದೋ, ದೇಹದ ಜಗತ್ತು ಸತ್ಯ ಅಂತ ಅನುಭವ ಮಾಡ್ತದೋ, ಆಗ ಬಾಬಾ ಹೇಳ್ತಾರೆ ಆತ್ಮನ ವ್ಯಾಲ್ಯೂ, ಅರ್ಥಾತ್ ಆತ್ಮ ಯಾವಾಗಲೂ ವ್ಯಾಲ್ಯೂಬಲ್ ಇದೆ, ಆದರೆ ಇದು ಮೈಂಡ್ ಕೌಡಿ ಸಮಾನ ಆಗಿಬಿಡ್ತದೆ. ಅದರ ವಿಚಾರ, ಭಾವನೆಗಳು, ಸಂಸ್ಕೃತಿ ಕೌಡಿ ಸಮಾನ ಆಗ್ತದೆ. ಅದಕ್ಕಾಗಿ ಬಾಬಾ ಮತ್ತೆ ಕೌಡಿಯ ಸಮಾನಾಗಿರುವ ಈ ಮನಸ್ಸುಗಳನ್ನು ಮತ್ತೆ ವಜ್ರದ ಸಮಾನ ಮಾಡ್ತಿದ್ದಾರೆ. ತಮ್ಮ ಒಂದು ಶ್ರೇಷ್ಠ ಜ್ಞಾನವನ್ನು ಕೊಡುವುದರ ಮೂಲಕ ಭಾಗವಾನ್ ಆಗಿ ಬಾಬಾ ನಮಗೆ ಮುಳ್ಳಿನ ಸಮಾನಾಗಿರುವ, ಮುಳ್ಳುಗಳು ಅಂತಂದರೆ ಯಾರ ಮನಸ್ಸಿನಲ್ಲಿ ಬೀಕೆ ಆದಮೇಲೂ ಕೂಡ ಇವತ್ತಿಗೂ ನಾನು ಒಬ್ಬ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ಅಥವಾ ಇವರು ಕೂಡ ಸ್ತ್ರೀ ಪುರುಷ, ಇವ್ರು ನಮ್ಮ ಸಂಬಂಧಿ, ಇವರೊಳಗೆ ಈ ಥರ ಅದ, ಇವ್ರು ಹಿಂಗೆ ಮಾಡಿದರು, ಹಂಗೆ ಮಾಡಿದರು, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಏನಾದರೂ ನಮ್ಮೊಳಗೆ ಆ ಭಾವನೆ ಆ ಆತ್ಮನ ಪ್ರತಿಯಾಗಿ, ಆ ಒಂದು ಕ್ಯಾರೆಕ್ಟರ್ನ ಪ್ರತಿಯಾಗಿ ಈರ್ಷಾ ಇದೆ ಅಥವಾ ದ್ವೇಷ ಇದೆ ಅಂದರೆ ಇದು ಕೂಡ ಮುಳ್ಳೇ ಆಗಿದೆ. ಅದಕ್ಕಾಗಿ ಮುಳ್ಳಿನ ಸಮಾನ ಇವೇನು ಅವಗುಣಗಳದಾವಲ್ಲ ಮನದೊಳಗೆ, ಆ ಮುಳ್ಳಿನ ಸಮಾನ ಅವಗುಣಿಯಾಗಿರುವಂಥವರನ್ನು ಬಾಬಾ ಜ್ಞಾನದ ಮೂಲಕ, ಜ್ಞಾನದ ಪ್ರಕಾಶದ ಮೂಲಕ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತ ಜಾದೂತನ ಮ್ಯಾಜಿಕ್ ಶಿವ ಬಾಬಾ ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ पैसा कमाने के लिए सिर्फ जादूगर कहलाते हैं, लेकिन बाबा जैसा जादू नहीं कर सकते हैं. ಮನುಷ್ಯರು ಜಾದೂ ಮಾಡ್ತಾರೆ, ಭಾಳಷ್ಟು ಕಲಾ ಕಲಿತಾರೆ, ಜನರ ಎದುರುಗಡೆ ಜಾದೂ ಮಾಡಿ ತೋರಿಸ್ತಾರೆ, ಹೆಸರು ಪ್ರಸಿದ್ಧ ಮಾಡ್ಕೊಳ್ತಾರೆ. ಆ ಹೆಸರಿನ ಮೂಲಕ ಹಿಂದೆ ಏನಿದೆ, ಆ ಜಾದೂ ಮಾಡೋದ್ರ ಹಿಂದೆ ಏನಿದೆ, ಜನರಿಗೆ ಮನರಂಜನೆ ಮಾಡಿಸೋದ್ರ ಹಿಂದೆ ಏನಿದೆ ಅಂತಂದರೆ ದುಡ್ಡು ಗಳಿಸೋದಿದೆ ಅಂತಾರೆ ಬಾಬಾ. ಆದರೆ ಬಾಬಾ ಏನು ಜಾದೂ ಮಾಡ್ತಿದ್ದಾರೆ, ಕೌಡಿ ಸಮಾನ ಇರುವ ಮನುಷ್ಯರನ್ನು ವಜ್ರ ಸಮಾನ ಮಾಡೋದು ಅಥವಾ ಮುಳ್ಳನ್ನು ಹೂ ಮಾಡುವಂಥದ್ದಿದೆಯಲ್ಲ, ಇದು ಶಿವ ಬಾಬಾ ಪರಮಾತ್ಮ ತಂದೆ ಆ ಜಾದೂಗರನ್ನ ಹೊರತು ಇಂಥ ಜಾದೂ ಈ ಜಗತ್ತಿನಲ್ಲಿ ಮತ್ತಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಶಾಂತಿ. ಸಾರಿ ಸೃಷ್ಟಿ ಚಕ್ರ व ड्रामा में बाबा एक ही बार आते हैं और कोई सत्संग आदि में ऐसा नहीं समझते होंगे ना, न वह खता करने वाला बाबा है, न वह बच्चे हैं. वो तो वास्तव में फॉलोअर्स भी नहीं है. यहाँ तुम बच्चे भी हो, स्टूडेंट भी हो और ಫಾಲೋವರ್ಸ್ ವಿ ಹೋ. ಬಾಬಾ ಹೇಳ್ತಾರೆ,
ಇಡೀ ಸೃಷ್ಟಿ ನಾಟಕ ಚಕ್ರದಲ್ಲಿ 5,000 ವರ್ಷದೊಳಗ ಬಾಬಾ ಒಂದೇ ಒಂದು ಬಾರಿ ವಿಶ್ವ ನಾಟಕದಲ್ಲಿ ಬರ್ತಾರೆ. ಅದು ಕೊನೆಯ ನಾಟಕ ಚಕ್ರದ ಕೊನೆಯ ಭಾಗದಲ್ಲಿ, ಸಂಗಮದಲ್ಲಿ, ಅಂದರೆ ನಾಟಕ ಎಂಡ್ ಆಗಿ ಮತ್ತೆ ನಾಟಕ ರೀಸ್ಟಾರ್ಟ್ ಆಗುವುದರ ಮಧ್ಯದಲ್ಲಿ ಬಾಬಾ ಬರ್ತಾರೆ. ಆ ಸತ್ಸಂಗಗಳಲ್ಲಿ ಯಾರೂ ಹಿಂಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಕಲ್ಪದಲ್ಲಿ ಒಮ್ಮೆ ಬರ್ತೀನಂತ ಹಿಂಗೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಾಬಾ ನಮಗೆ ಹೇಳ್ತಾ ಇದ್ದಾರೆ, ನಾನು ಕಲ್ಪದಲ್ಲಿ ಒಂದೇ ಒಂದು ಬಾರಿ ಬರ್ತೀನಿ ಅಂತ. ಆ ಕಥಾವಾಚಕರೇನಿರ್ತಾರೆ, ಪುರಾಣ ಪ್ರವಚನಕಾರರೇನಿರ್ತಾರೆ, ಅವ್ರು ಎಂದೂ ಕೂಡ ಹಿಂಗೆ ಹೇಳೋದಿಲ್ಲ, ನಾನು ನಿಮ್ಮೆಲ್ಲರ ಅಪ್ಪಿದ್ದೀನಿ, ನೀವೆಲ್ಲರೂ ನನಗೆ ಮಕ್ಕಳಿದ್ದೀರಿ ಅಂತ ಹಿಂಗೆಂದೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ನೋಡಿದ್ರೆ ಅವರು ಫಾಲೋವರ್ಸೂ ಅಲ್ಲ. ಆದರೆ ಇಲ್ಲಿ ನೀವೇನಿದ್ದೀರಿ, ಫಾಲೋವರ್ಸ್ ಅಂತ ಯಾರಿಗೆ ಹೇಳ್ತಾರೆ? ಗುರುಗಳು, ಪ್ರವಚನಕಾರರು ಅಥವಾ ಪುರಾಣಿಕರು, ವೇದಾಂತಿಗಳು, ಜಗದ್ಗುರುಗಳು, ಅವ್ರು ಏನು ಹೇಳ್ತಾರ ಅದೇ ಥರನೇ ನಡ್ಕೊಳ್ಳುವಂಥವ್ರಿಗಂತಾರ ಫಾಲೋವರ್ಸ್. ಆದರೆ ಹಾಗೂ ಮಾಡೋದಿಲ್ಲ, ಚಪ್ಪಾಳೆ ಹಾಕ್ತಾರ, ಒಳ್ಳೇದಂತ ಅನ್ಕೋತಾರ, ಮನೆಗೆ ಬಂದ ಮೇಲೆ ವಾಪಸ್ ಇದಕ್ಕಿದ್ದಂಗೆ ಇರ್ತಾರ. ಅಂದಮೇಲೆ ಅವರಿಗೆ ಫಾಲೋವರ್ಸ್ ಅನ್ನಂಗಿಲ್ಲ. ಆದರೆ ತಾವಿಲ್ಲಿ ಮಕ್ಕಳು ಇದ್ದೀರಿ ಶಿವಬಾಬಾಗ, ಬಾಬರಿಗೆ ಸುಪ್ರೀಂ ಟೀಚರ್ನ ಸ್ಟೂಡೆಂಟೂ ಆಗಿದ್ದೀರಿ, ಮತ್ತು ಭಗವಂತ ಸದ್ಗುರುವಿನ ಫಾಲೋವರ್ಸ್ ಆಗಿದ್ದೀರಿ. बाबा बच्चों को साथ में ले जाएंगे. बाबा जाएंगे तो फिर बच्चे भी इस चीची दुनिया से अपनी गुलगुल दुनिया में चलकर राज्य करेंगे. ಬಾಬಾ ಬಂದಿದ್ದಾರಂದ್ರೆ ಮಕ್ಕಳನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಯಾವಾಗ ಜೊತೆಯಲ್ಲಿ ಹೋಗ್ತೀರಿ, ಈ ಚೀಚಿ ಜಗತ್ತಿನಿಂದ ತಾವು ಮುಕ್ತ ಆಗಿ ಗುಲ್ಗುಲ್ ಸುಂದರ ಹೂಗಳ ಜಗತ್ತಿನಲ್ಲಿ ರಾಜ್ಯವನ್ನು ಮಾಡ್ತೀರಿ ಅಂತಾರೆ ಬಾಬಾ. बच्चे जबकि जानते हो भगवान हमको पढ़ाते हैं तो कितना हर्षित रहना चाहिए ना. ಬಾಬಾ ಅಂತಾರೆ, ಅಂಡರ್ಲೈನ್, ಮಕ್ಕಳೇ ನಿಮಗೆ ಭಾಳ ಖುಷಿ ಇರಬೇಕು. ಯಾಕಂದರೆ ನಮ್ಗೆ ಓದಿಸುವರು, ಓದಿಸಂಥವರು ಅಥವಾ ಸತ್ಯ ಮಾರ್ಗದರ್ಶನ ಮಾಡೋರು, ತಿಳುವಳಿಕೆ ಕೊಡೋರು, ಸದ್ಗತಿಯನ್ನು ಕೊಡಿಸೋಂಥವ್ರು ಸ್ವಯಂ ಭಗವಂತನೇ ಓದಿಸ್ತಿದ್ದಾರಲ್ಲ ಅಂತ ಬಹಳ ಖುಷಿ ಇರಬೇಕು. तो सब है पाई पैसे वालों के बच्चे, तुम हो भगवान के बच्चे, तो तुम बच्चों को अतः खुशी रहनी चाहिए ना. कोई तो बहुत हर्षित रहते, कोई कहते हमारी बाबा हमारी मुरली नहीं चलती, ये होता वो होता. अरे मुरली कोई मुश्किल थोड़ी. ಬಾಬಾ ಅಂತಾರ, ಜಗತ್ತಿನೊಳಗೆ ಯಾರೆಲ್ಲ ಮಕ್ಕಳದಾರ, ಅವರು ದೊಡ್ಡವರಿರಲಿ ಚಿಕ್ಕವರಿರಲಿ, ಈಗ 90 ವರ್ಷ 100 ವರ್ಷದವರೇ ಇರಲಿ, ಅವರು ಒಬ್ರಿಗೆ ಮಕ್ಕಳೇ ಅದಾರ. ಆದರೆ ಅವ್ರು ಯಾರ ಮಕ್ಕಳು? ಈ ಜಗತ್ತಿನಾಗಿರುವಂಥವ್ರು ಎಲ್ಲರೂ ಯಾರ ಮಕ್ಕಳು? ದೇಹದ ರೂಪದಲ್ಲಿ ಬಾಬಾ ಹೇಳ್ತಾರ, ದೇಹದ ರೂಪದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರು ಯಾರ ಮಕ್ಕಳು ಅಂದರೆ ಪಾಯಿ ಪೈಸೆ ಉಳ್ಳವ್ರ ಮಕ್ಕಳು ಅಂತಾರೆ ಬಾಬಾ. ಹಾಂ, ದುಡ್ಡಿರೋರ ಮಕ್ಕಳು ಇರ್ಬೋದು, ಆದರೆ ಅದೇನು ಉಪಯೋಗ ಇಲ್ಲ, ಪಾಯಿ ಪೈಸೆಗೆ ಸಮಾನದು ಅಂಥವ್ರ ಮಕ್ಕಳದಾರ. ಆದರೆ ನೀವು ಭಗವಂತನ ಮಕ್ಕಳಿದ್ದೀರಿ ಅಂದಮೇಲೆ ಎಷ್ಟು ಖುಷಿ ಆಗ್ಬೇಕಂತಾರೆ ಬಾಬಾ, ಎಷ್ಟು ಹರ್ಷಿತ ಆಗಿರಬೇಕು. ಆದರೆ ಕೆಲವು ಮಕ್ಕಳು ಹೇಳ್ತಾರ, ಬಾಬಾ ನಮ್ಮಲ್ಲಿ ಮುರಳಿ ನಡೆಯುವುದಿಲ್ಲ ಅಥವಾ ನಾವು ಮುರಳಿ ಕೇಳಲಿಕ್ಕಾಗೋದಿಲ್ಲ ಅಂತ ಏನೇನೋ ಹೇಳ್ತಾರೆ. ಅರೇ ಮುರಳಿ ಅಂದರೆ ಎಷ್ಟು ಸರಳ, ಇದೇನು ಕಠಿಣೇನು? जैसे भक्ति मार्ग में साधु संत आदि से कोई पूछते हम ईश्वर से कैसे मिले, परंतु वह जानते ही नहीं, सिर्फ अंगुली से इशारा कर देंगे कि भगवान को याद करो. ಲೌಕಿಕದಲ್ಲಿ ಯಾರೂ ಭಗವಂತನ ಹೆಂಗೆ ಸಿಗ್ತಾನ, ಹೆಂಗೆ ಮಾತಾಡಬೇಕು ಅಂತ ಯಾರೂ ಕಲಿಸ್ಕೊಟ್ಟಿಲ್ಲ. ಕೇವಲ ಒಂದು ಇಶಾರೆ ಮಾಡ್ತಾರೆ, ಮೇಲಿದ್ದಾನ ಭಗವಂತ, ಅವನನ್ನು ನೆನಪು ಮಾಡ್ರಿ ಅಂಥೇಳಿ. तो यह ड्रामा ही ऐसा बना हुआ है, फिर भी भूल जाएंगे. अपने बाबा को कोई भी नहीं जानते. ऐसा नहीं कि तुम्हारे में सभी बाबा और रचना को जानते हैं. ಬಾಬಾ ಹೇಳ್ತಾರೆ, ಶಿವ ಬಾಬಾನನ್ನು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ, ನಾಟಕನೇ ಹಂಗೆ ಇದೆ ಅಂತಾರೆ ಬಾಬಾ. ಯಾವುದಾದ್ರೂ ಫಿಲ್ಮ್ ಒಳಗೆ ನಾವು ಎಷ್ಟೋ ಸಿನಿಮಾಗಳನ್ನು ಈ ರೀತಿ ನೋಡ್ತಾ ಬಂದಿದ್ದೀವಿ. ಎಷ್ಟೋ ಮಗು ದೊಡ್ಡವನಾಗಿ ಎಷ್ಟೋ ವರ್ಷಗಳ ನಂತರ ಅಪ್ಪ ಅಮ್ಮ ಆ ಮಗುವಿಗೆ ಸಿಗುವುದಾಗಲಿ, ಅಥವಾ ಆ ಹುಟ್ಟಿದ ಮಗು ಚಿಕ್ಕ ಮಗು ಇದ್ದಾಗಲಿ ಪೂರ ದೊಡ್ಡವನಾದಮೇಲೆ ತಾಯಿಗೋ ತಂದೆಗೋ ಸಿಗ್ತಾನ, ಇಲ್ಲ ಶುರುವಾತಲ್ಲಿ ಪತಿ ಪತ್ನಿ ಯಾವುದೋ ಕಾರಣಕ್ಕೆ ಅಗಲಿರ್ತಾರ, ವಯಸ್ಸಾದ್ಮೇಲೆ ಅವರಿಬ್ಬರು ಒಬ್ರಿಗೊಬ್ಬರು ಭೇಟಿ ಆಗ್ತಾರ, ಹಿಂಗೆ ಭಾಳ ಸಮಯದ ನಂತರ ಒಬ್ರಿಗೊಬ್ಬರು ಸಿಗ್ತಾರ, ಆಗ ಕೂಡ್ತಾರವರು. ಈಗ ಹೀಗೆ ಫಿಲ್ಮ್ನಲ್ಲಿ ನಾವು ನೋಡ್ತಿರ್ತೀವಿ. ಅದೇ ಥರನೇ ಬಾಬಾ ಹೇಳ್ತಾರ, ಇಲ್ಲಿ ಈ ಜಗತ್ತಿನೊಳಗೆ ಇನ್ನೂ ಶಿವ ಬಾಬಾ ಯಾರು
ಅನ್ನೋದನ್ನು ತಿಳ್ಕೊಂಡೇ ಇಲ್ಲ. ಅವರು ತಿಳ್ಕೊಂಡಿಲ್ಲಲ್ಲ, ಡ್ರಾಮಾ ಹಂಗೆ ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ. ಯಾಕೆ ಯಾಕೆ ಅಂದರೆ ಫಿಲ್ಮಲ್ಲಿ ಯಾವುದೇ ಒಂದು ನಾಟಕದೊಳಗೆ ಭಾಳ ಸಸ್ಪೆನ್ಸ್ ಇಟ್ಟಿರ್ತಾರೆ. ಅವ್ರು ಒಬ್ರಿಗೊಬ್ರು ಭೇಟಿ ಆಗ್ತಿರ್ತಾರೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನಂತ, ಅರೆ ಇವ್ರು ನಮ್ಮ ಅಪ್ಪನೇ ಅದಾರ ಅಥವಾ ಇವ್ರು ನನ್ನ ಮಗನೇ ಇದ್ದ ಅಂತ ಗೊತ್ತೇ ಇರೋದಿಲ್ಲ. ಆ ರೀತಿ ಆ ಫಿಲ್ಮ್ಗಳನ್ನು, ನಾಟಕಗಳ ಸ್ಟೋರಿಯನ್ನು, ಸ್ಕ್ರಿಪ್ಟನ್ನು ಭಾಳ ಸಸ್ಪೆನ್ಸ್ ಆಗಿ ತೊಗೊಂಡು ಹೋಗ್ತಿರ್ತಾರೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದಲ್ಲಿ ಹೀಗಿದೆಯಲ್ಲ, ಪರಮಾತ್ಮ ಯಾರು, ಅಪ್ಪ ಯಾರು, ಅವನ ರಚನೆ ಯಾರು, ಯಾರ ಮಕ್ಕಳು, ಯಾರ ತಂದೆ, ಅಂದರೆ ದೇವಿ ದೇವತೆಗಳು ಇವ್ರ ಮಕ್ಕಳು ಅಥವಾ ಅಪ್ಪನೋ ಇದು ಗೊತ್ತಾಗೋದಿಲ್ಲ. ಅದಕ್ಕೆ ದೇವಿ ದೇವತೆಗಳು ಶಿವನ ರಚನೆಯನ್ನೇ ದೇವರು ರಚಯಿತ ಅಂತ ತಿಳ್ಕೊಂಡು ಬಿಡ್ತಾರೆ. ಬಾಬಾ ಹೇಳ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ನೂಂದಿದೆ ಮತ್ತು ಮರಿತಾರೆ ಅಂತಾರೆ ಬಾಬಾ. ಹಾಂ, ನಿಮ್ಮಲ್ಲೂ ಕೂಡ ಎಷ್ಟು ಜನ ಬಾಬಾ ರಚಯಿತ ಮತ್ತು ಬಾಬನ ಮಕ್ಕಳು ಎಲ್ಲ ದೇವಿ ದೇವತೆಗಳಿರ್ಬೋದು, ಧರ್ಮಾತ್ಮರಿರ್ಬೋದು, ಮಹಾತ್ಮ, ಸಾಧು, ಸಂತರು, ಇವರೆಲ್ಲ ಶಿವಬಾಬನ ಮಕ್ಕಳು ರಚನೆ. ಇವರಿಂದ ನಮಗೆ ಆಸ್ತಿ ಸಿಗುವುದಿಲ್ಲ, ನಮ್ಮೆಲ್ಲರಿಗೂ ಮುಕ್ತಿ ಕೊಡುವಂಥ ಮುಕ್ತಿದಾತ ಬಾಬಾನೇ ಅದಾರ ಅಂತ ಎಷ್ಟು ಜನ ತಿಳ್ಕೊಂಡಿರಂತಾರೆ ಬಾಬಾ. ಎಲ್ಲಿ ತಿಳ್ಕೊಂಡಿರಷ್ಟು? ಕहाँ कहाँ तो चलन ऐसी चलते हैं बात मत पूछो वरना शाही उड़ जाता अभी तुम बच्चों का पैर पुरानी दुनिया पर जैसे कि है नहीं. ಕೆಲವು ಮಕ್ಕಳದಂತೂ ಚಲನೆ ಹೆಂಗಿರ್ತದೆ ಹೇಳೇ ಬ್ಯಾಡ್ರಿ ಅಂತಾರೆ. ಆದರೆ ನಿಮ್ಮ ಬುದ್ಧಿ ಹಳೆಯ ಜಗತ್ತಿನಲ್ಲಿರಬಾರ್ದು ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಕಲಿಯುಗಿ ದುನಿಯಾ ಸೆ अब पैर उठ गया, बोट का लंगर उठाया हुआ है ना, अभी हम जा रहे, बाबा हमको कहाँ ले जाएंगे, यह बुद्धि में है, क्योंकि बाबा खिवैया भी है तो बागवान भी है. ಬಾಬಾ ಬೋಟಲ್ಲಿ ನಾವು ಆರಾಮ್ ಕೂತ್ಕೊಂಡಿದ್ದೀವಿ ಅಂದ್ರೆ ನಾವು ನಿಶ್ಚಿಂತಿದ್ದೀವಿ, ಆತ್ಮ ಇದ್ದೀವಿ. ಬಾಬಾ ನೀ ಆತ್ಮ ಇದ್ದೀ, ನೀನು ಕೇವಲ ಭೃಗುಟಿ ಸೀಟ್ ಮೇಲೆ ಕುತ್ಕೊಂಡು ಈ ವಿಶ್ವ ನಾಟಕ ನೋಡು ಅಂತ ಕಳಿಸಿದ್ದೆ. ನೀನು ಈ ನಾಟಕನೇ ನಂದು, ಇದೆಲ್ಲ ಇಲ್ಲಿರುವುದು ವಸ್ತು ನಂದು, ನಾನು ಪಾತ್ರಧಾರಿ, ನಾನು ಶರೀರ ಅಂತ ತಿಳ್ಕೊಂಡು ದುಃಖಿಯಾಗಿ, ಆದ್ರೆ ಇದು ನಾಟಕ ಇದೆ, ನೀನು ಈ ನಾಟಕದ ಆ್ಯಕ್ಟರ್ ಇದ್ದೀ, ಆತ್ಮ ಇದ್ದೀ. ಈ ಆ್ಯಕ್ಟಿಂಗಿಂದ ಮತ್ತು ಪಾತ್ರದಿಂದ ನಿನಗೆ ಸಿಕ್ಕಿರುವ ವಿಶೇಷತೆಗಳಿಂದ ಎಲ್ಲ ಈ ನಾಟಕದಿಂದ ನೀನು ಭಿನ್ನ ಆಗಿದ್ದಿ ಅನ್ನುವಂಥ ನಾಲೆಜ್ ಬಾಬಾ ನಮಗೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮದು ಈ ಕಲಿಯುಗದೊಳಗೆ ನಿಮ್ಮ ಬುದ್ಧಿ ಈಗಿಲ್ಲ. ನಮ್ಗೆ ತಿಳಿದಿದೆ ಇದು ಕಲಿಯುಗ ಇದೆ, ನಾಟಕ ಇದೆ, ನಾಟಕದ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಅಂದರೆ ಯಾವುದೂ ನಮ್ಮ ಅನುಸಾರ ಇರುವುದಿಲ್ಲ, ಎಲ್ಲರೂ ನಮಗೆ ಸಹಯೋಗಿ ಕೊಡುವುದಿಲ್ಲ, ಎಲ್ಲರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿರೋದಿಲ್ಲ. ಯಾಕಂದ್ರೆ ನಾಟಕ ಎಂಡ್ ಆಗ್ಲಿಕ್ಕೆ ಬಂದಿದೆ, ಎಲ್ಲವೂ ಅತಿಯಾಗಿ ಅಂತಾಗಬೇಕಾಗಿದೆ. ತಂದಮೇಲೆ ಎಲ್ಲ ಹಿಸಾಬ್ ಕಿತಾಬ್ ಚುಕ್ತು ಆಗಿ ಸೆಟಲ್ಮೆಂಟ್ ಆಗುವಂಥ ಸಮಯದೊಳಗೆ ಯಾವುದೂ ನಮ್ಮ ಅನುಕೂಲಕರ ಇರೋದಿಲ್ಲ. ಫಿಲಮ್ನೊಳಗೂ ಕೂಡ ನಾವು ನೋಡ್ತೀವಿ, ಲಾಸ್ಟಿಗೆ ನೋಡುವಂಥ ಭಾಳ ಪ್ರಭಾವಿ ವೀಕ್ಷಕನಿಗೆ ಅನ್ನಿಸ್ತಿರ್ತದೆ, ಏನೇನು ಆಯ್ತಪ್ಪ ಇದು ಫಿಲ್ಮ್, ಹೋಗಿ ಏನೇನೋ ನಡೆಸಿಬಿಟ್ಟಾರಲ್ಲ ಅಂತ. ಆದರೆ ಏನೇ ಮಾಡಿದರೂ ಲಾಸ್ಟಿಗೆ ಫೈನಲ್ ಗೆಲುವು ಏನಿರ್ತದೆ ಅದು ಹೀರೋಗೇ ಕೊಡಬೇಕಾಗ್ತದೆ. ಹಾಗೆ ಈ ಸಮಯದಲ್ಲಿ ನಾವಂತೂ ವಿಜಯಿ ಇದ್ದೇ ಇದ್ದೀವಿ ಅನ್ನುವಂಥ ಕಲ್ಪದ ಮೊದಲಿನ ನಿಶ್ಚಯ ಬಾಬಾರ ಜ್ಞಾನದ ಆಧಾರದಿಂದ ನಮಗೆ ಆಗಿದೆ. ನಿಶ್ಚಯನೇ ಆಗಿದೆ ನಾ ಆತ್ಮ ಅಂತ, ನಮ್ಗೆ ನಿಶ್ಚಯ ಆಗಿದೆ ಇದು ನಾಟಕ ಅಂತಂದಮೇಲೆ ನಮ್ಮ ಬುದ್ಧಿ ಇಲ್ಲಿ ಹಾಕಿರಬೇಕು ಅಂತಾರೆ ಬಾಬಾ. ಇಲ್ಲಿ ಇರಬಾರ್ದು. ನಿಮ್ಮ ದೋಣಿಯ ಒಂದು ಹಗ್ಗ ಬಿಚ್ಚಲ್ಪಟ್ಟಿದೆ ಅಂತಂದಮೇಲೆ ಮಕ್ಕಳೇ ಬಾಬಾ ಅಂಬಿಗಾಗಿ ಬಂದಿದ್ದಾರೆ. ಈ ದಡದಿಂದ ಅರ್ಥಾತ್ ಈ ಕಲಿಯುಗದ ಸ್ಮೃತಿಯಿಂದ ನಮ್ಮನ್ನು ಮುಕ್ತ ಮಾಡಿ ಸತ್ಯಯುಗದ ಪ್ರಧಾನ ಸ್ಮೃತಿಯಲ್ಲಿ ಕರ್ಕೊಂಡು ಹೋಗೋದಕ್ಕಾಗಿ ಅನ್ನೋ ಸದಾ ನೆನಪಿರಲಿ ಅಂತಾರೆ ಬಾಬಾ. धारणेಗಾಗಿ मुख्य सार पहला, जिसे सारी दुनिया ढूंढ रही है वह बाबा हमें मिल गया, इसी ಖುಷಿ में रहना है. ಬಾಬಾ ಹೇಳ್ತಾರೆ, ಯಾರನ್ನ ಇಡೀ ಜಗತ್ತು ಕೂಗ್ತಾ ಇದೆ ಅಥವಾ ಕರೀತಾ ಇದೆ ಅಥವಾ ಭಗವಂತನನ್ನು ಇನ್ನೂ ಗುಡಿ ಗುಂಡಾರ, ಚರ್ಚ್, ಮಸೀದೆ, ಅನೇಕ ಮಂದಿರಗಳಲ್ಲಿ ಭಗವಂತನನ್ನು ಹುಡುಕ್ತಾ ಇದ್ದಾರೆ. ಭಗವಂತ ನೀ ಹೆಂಗೆ ಸಿಗ್ತೀಯಪ್ಪ, ನೀ ಪ್ರತ್ಯಕ್ಷ ಆಗೋ, ನಿನ್ನ ಸಾಕ್ಷಾತ್ಕಾರ ಆಗಲಿ ಅಂತ ಅವರು ಶಿವನನ್ನು, ಭಗವಂತನನ್ನು ಹುಡುಕ್ತಾನೇ ಇದ್ದಾರೆ. ಆದರೆ ಬಾಬಾ ಅಂತಾರೆ, ಅರೆ ಬಾಬಾ ನಿಮಗಂತೂ ಸಿಕ್ಬಿಟ್ಟಿದ್ದಾರಲ್ಲ ಅಂದಮೇಲೆ ಇದು ಭಾಳ ಖುಷಿ ಇರಬೇಕು ಮಕ್ಕಳಿಗೆ.
याद से ही पाप करते हैं, इसीलिए किसी भी ಪರಿಸ್ಥಿತಿ में बाबा और वर्षे को याद करना है. ಬಾಬಾ ಹೇಳ್ತಾರೆ, ಮೈಂಡ್ ಒಳಗೆ, ಆತ್ಮನ ಮೈಂಡ್ ಒಳಗೆ ಅನೇಕ ಜನ್ಮದ ಸ್ಮೃತಿಗಳಿದಾವಲ್ಲ, ಕಲಿಯುಗದ ಸ್ಮೃತಿಗಳೇ ಪಾಪ. ಈ ಕಲಿಯುಗದ ಸ್ಮೃತಿಗಳನ್ನು, ಪಾಪವನ್ನು ಕಟ್ಟಾಗುವುದು ಎದರಿಂದ ಅಂದರೆ ಬಾಬಾರವರ ನೆನಪಿನಿಂದ. ಅಂದಮೇಲೆ ಯಾವುದೇ ಪರಿಸ್ಥಿತಿ ಇರಲಿ, ಕಿಸಿ ಬಿ ಪರಿಸ್ಥಿತಿ ಮೇ ಬಾಬಾ ಅವ್ರ ವರ್ಷಕ್ಕೂ ಯಾದ್ ಕರ್ನಾ, ಅಂಡರ್ಲೈನ್. ಇದರ ಅರ್ಥ ಪರಿಸ್ಥಿತಿ ಏನೇ ಇರಲಿ, ಶಾರೀರಿಕ ರೋಗದ ಪರೀಕ್ಷೆನೇ ಇರಲಿ, ಅಥವಾ ಸಂಬಂಧಗಳ ಲೌಕಿಕ ಅಲೌಕಿಕ ಯಾವುದೇ ಮಾತು, ಪ್ರಾಪರ್ಟಿ, ಏನೋ ವಿಷಯ ಇರಲಿ, ಪರಿಸ್ಥಿತಿ ಪರ ಅಂದರೆ ಬಾಬಾ ಅಂತಾರ, ನಾ ಆತ್ಮನಿಗೆ ಮನಸ್ಸಿನ ವಿಚಾರನೂ ಕೂಡ ಪರಿಸ್ಥಿತಿ. ಪರ ಅಂದರೆ ಅನ್ಯ. ನಾ ಆತ್ಮ ಇದ್ದೀನಿ, ಕಂಪ್ಲೀಟ್ ಸೋಲ್, ನನ್ನ ಮನಸ್ಸು ಅಂತ ಹೇಳ್ತೀನಲ್ಲ, ಮನಸ್ಸು ಕೂಡ ಪರ. ಆಮೇಲೆ ಪರಿಸ್ಥಿತಿಗಳು ಪರ ಆಗಿದೆ. ಅಂದಮೇಲೆ ಮೈಂಡಲ್ಲಿ ಏನೇ ಇರಲಿ, ಆದರೆ ಬಾಬಾ ಹೇಳ್ತಾರ, ಯಾವುದೇ ಪರಿಸ್ಥಿತಿಯಲ್ಲೂ ಬಾಬಾನಿಂದ ಅಗಲುವ, ಬಾಬಾನ ಕನೆಕ್ಷನ್ನಿಂದ ದೂರಾಗಿ ಸ್ವಯಂ ಆಗುವುದರ ವಿಚಾರ ಎಂದೂ ಬರಬಾರ್ದು. ನಿರಂತರ ಬಾಬಾ ಯಾರು, ಬಾಬಾ ಯಾರು, ನಾ ಯಾರ ಮಗು ಇದ್ದೀನಿ ಅನ್ನೋದು ನಿರಂತರ ನೆನಪಿರಲಿ ಅಂತಾರೆ ಬಾಬಾ. ಏಕ್ ಮಿನಿಟ್ ಬಿ ಅಪ್ನಾ ಸಮಯ ವೇಸ್ಟ್ ನಹೀ ಕರ್ನಾ ಹೇ. ವಿಶೇಷ ಟ್ರಿಪಲ್ ಅಂಡರ್ಲೈನ್ ಮಾಡಬೇಕಾಗಿದೆ ಈ ಮಹಾವಾಕ್ಯಕ್ಕೆ. ಒಂದು ನಿಮಿಷವೂ ಸಹ ತಮ್ಮ ಸಮಯವನ್ನು ವ್ಯರ್ಥ ಕಳಿಬಾರ್ದು. ಎದರೊಳಗೆ ವ್ಯರ್ಥ ಕಳಿಬಾರ್ದು? ನಾವು ಅಂದ್ಕೊಂಡಿವಿ ಇಲ್ಲ, ಮುಂಜಾನೆಯಿಂದ ರಾತ್ರಿವರೆಗೆ ನಾವು ಒಂದಿಲ್ಲ ಒಂದು ಬ್ಯುಸಿನೇ ಇರ್ತೀನೋ, ಎಂದೂ ಟೈಮ್ ಪಾಸ ಮಾಡೋದಿಲ್ಲ ಅಂತ ಹಿಂಗೆ ಭ್ರಮೆಯೊಳಗೂ ಇರೋರದಾರ ಜಗತ್ತಿನವರು. ಕೆ ಜೀವನದಲ್ಲೂ ಕೂಡ ಅನೇಕ ಜನ ತಿಳ್ಕೊತಾರೆ, ನಾವು ಮುಂಜಾನೆಯಿಂದ ಯಾವತ್ತೂ ಸೇವಾದಲ್ಲಿ ಬ್ಯುಸಿ ಇರ್ತೀವಿ, ನಾವು ಟೈಮ್ ಒಂದು ನಿಮಿಷನೂ ವೇಸ್ಟ್ ಮಾಡೋದಿಲ್ಲ ಅಂತ. ಆದರೆ ಈ ನಾಟಕದಲ್ಲಿ ನಾ ಆತ್ಮ ಅನ್ನುವ ಕಾನ್ಷಿಯಸ್ಸಿಂದ ಶಿಫ್ಟ್ ಆಗಿ, ನಾನೊಬ್ಬ ದೇಹ, ವ್ಯಕ್ತಿ ಅಂತನೋ, ಕೆ ಅಂತನೋ, ಬ್ರಾಹ್ಮಣ ಅಂತನೋ, ಬ್ರಾಹ್ಮಣಿ ಅಂತನೋ ತಿಳ್ಕೊಂಡು ಈ ನಾಟಕದ ಘಟನೆಗಳನ್ನು, ಮಾತುಗಳನ್ನು ನಿಜ ಅಂತ ಅನುಭವ ಮಾಡ್ತೀನಂತಂದ್ರೆ ನಾನು ಸಮಯವನ್ನು ವ್ಯರ್ಥ ಕಳೀತಾ ಇದ್ದೀನಿ ಅಂತ. ನಮ್ಮ ಸಮಯ ಸಫಲತೆ ಅಂತ ಕೇವಲ ಯಾವುದಕ್ಕೆ ಹೇಳಾಗ್ತದಂತಂದ್ರೆ, ಕೇವಲ ನಾವು ಆ ಕ್ಷಣ ಆತ್ಮಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಅದು ನಿಜವಾದ ಸಮಯದ ಸಫಲತೆ. ಹಂಗೆ ನೋಡಿದರೆ ಆತ್ಮ ಟೈಮ್ ಬಾಂಡಿಂದ ಪರೆ ಇದೆ, ಟೈಮ್ಲೆಸ್, ಸ್ಪೇಸ್ಲೆಸ್ ಇದೆ ಆತ್ಮ. ಆದ್ರೂ ಕೂಡ ಈ ನಾಟಕದಲ್ಲಿ ಆತ್ಮ ನಾನು ಈ ಶರೀರದ ಜೊತೆ ರೋಲ್ ಪ್ಲೇ ಮಾಡ್ತಿದ್ದೀನಿ ಅಂತಂದಮೇಲೆ ಇಲ್ಲಿ ಟೈಮ್ ಎದಕ್ಕೆ ಬರ್ತದಂತಂದ್ರೆ, ಒಂದು ಕ್ಷಣವೂ ಸಹ ನಾನು ಆತ್ಮ ನನ್ನಿಂದ ಅಗಲಿ, ನನ್ನಿಂದ ಬೇರೆ ಮಾಡಿಕೊಂಡು, ನನ್ನನ್ನು ದೇಹಭಾನದಲ್ಲಿ ಸಿಲುಕಿಸಿಕೊಂಡು ಏನು ಈ ನಾಟಕದ ಕಹಿಯನ್ನು ಅಥವಾ ಈ ನಾಟಕದ ದುಃಖವನ್ನು ನನ್ನ ದುಃಖ ಅಂತ ತಿಳ್ಕೊತೀನಿ ಅಂತಂದ್ರೆ ಇದು ಟೈಮ್ ವೇಸ್ಟ್ ಆಗಿದೆ. 2ನೇ ಪಾಯಿಂಟ್, ಇಸ್ ಪುರಾನಿ ದುನಿಯಾ ಸೆ ಬುದ್ಧಿ ಕ ಲಂಗರ್ ಉಠಾ ದೇನಾ ಹೇ. ಈ ಹಳೆಯ ಜಗತ್ತಿನಿಂದ ನಿಮ್ಮ ಬುದ್ಧಿ ಹಗ್ಗಿದೆಯಲ್ಲ, ಇಲ್ಲಿ ಏನು ಸಿಕ್ಕಾಕೊಂಡಿದೆ ಈ ಜಗತ್ತಿನೊಳಗೆ, ಅದನ್ನು ಮೊದಲ ತೆಗೀರಿ ಅಂತಾರೆ ಬಾಬಾ. ಬಾಬಾ ಹಮಾರೇ ಲಿಯೇ ನಯಾ ಘರ್ ಬನಾ ರಹೇ ಹೇ. ಶಿವ ಬಾಬಾ ನಮಗಾಗಿ ಹೊಸ ಮನೆಯನ್ನು ತಯಾರು ಮಾಡ್ತಿದ್ದಾರೆ. ಯೇ ಹೇ ರೌ ನರಕ್ ಕನ್ಸ್ ಪುರಿ ಹಮ್ ಜಾತೆ ಹೇ ವಿಷ್ಣುಪುರಿ ಮೇ. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗಾಗಿ ನಾನು ಹೊಸ ಮನೆ ತಯಾರು ಮಾಡ್ತಾ ಇದ್ದೀನಿ. ಹೊಸ ಮನೆ ಅಂತಂದ್ರೆ ಸ್ಥೂಲ ಮನೆ, ಸತ್ಯುಗ ನವಯುಗ, ಆಮೇಲೆ ಅಲ್ಲಿರುವಂಥ ಇದರಿಂದ ಸುವರ್ಣ ಬಂಗಾರದಿಂದ ಮಾಡಿದ ಮನೆಗಳ ಮಾತು ಬಾಬಾ ಹೇಳ್ತಾ ಇಲ್ಲ. ಮನಸ್ಸಿಗೆ ಮನೆ ಆತ್ಮದ ಪರಿಚಯ ಬಾಬಾ ಕೊಟ್ಟಿದ್ದಾರೆ. ಆತ್ಮ ಅಬ್ ಲೌಟನಾ ಚಾಹತಿ ಹೇ ಅಪನೆ ಘರ್ ಪರಮ್ ಧಾಮ್. ऐसे मन भी ಲೋಟ್ನಾ ಚಾತಿ ಹೇ ಅಪನಾ ಘರ್. ಅಂದರೆ ಹೇಗೆ ಆತ್ಮ ಪರಂಧಾಮ್ ಹೋಗ್ಬೇಕಂತದೋ ಹಾಗೆ ಮನಸ್ಸು ಕೂಡ ತನ್ನ ಮೂಲ ಆತ್ಮಸ್ಥಿತಿಗೆ ಬರಲಿಕ್ಕೆ ಹಾತೊರಿತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಬಾಬಾ ಹೊಸ ಮನೆಯನ್ನು ತಯಾರು ಮಾಡ್ತಿದ್ದಾರೆ. ಆದರೆ ಇದೇನು ಈ ನಾಟಕದಲ್ಲಿ ಈ ಪ್ರೆಸೆಂಟಲ್ಲಿ ನಡೀತಾ ಇರೋದು ರೌರವ ನರಕ, ಕಂಸಪುರಿ ಅಂದರೆ ನಾನೇ ಎಲ್ಲ, ನಾನೇ ದೇವರು, ನಿಮ್ಮ ಪಾಲಿಗೆ ನಾನೇ ಎಲ್ಲ, ನನಗ ನೀ ಎಲ್ಲ ಅಂತ ತಿಳ್ಕೊ
ಅನ್ನುವಂಥ ಮನುಷ್ಯರು. ಆಮೇಲೆ ಎಲ್ಲವನ್ನು ತಂದೆ ತಾಯಿಗೆ ಅಗೌರವ, ಸ್ವತಃ ತಂಗಿಗೆ, ಸರ್ವ ಸಂಬಂಧಗಳಿಗೆ ಅಗೌರವ ಕೊಡ್ತಾ, ಅಥವಾ ಯಾವುದೋ ಒಂದು ಹುಚ್ಚಿನೊಳಗೆ, ಸಂಪತ್ತಿನೊಳಗೋ ಪತ್ನಿ ಒಳಗೋ ಅಥವಾ ಯಾವುದೋ ವಿಶೇಷ ಕೆಲವರನ್ನು ತಿರಸ್ಕಾರ ಮಾಡುವಂಥದ್ದಾಗಲಿ, ಇದು ಕಂಸ ಬುದ್ಧಿ. ಯಾರನ್ನು ಡೀಪಾಗಿ ಹಚ್ಕೊಳ್ಳೋದಿದೆಯಲ್ಲ, ಇದು ಕೂಡ ಕಂಸ ಬುದ್ಧಿನೇ. ಅಂದಮೇಲೆ ಇದು ಕಂಸನ ಪುರಿ ಅಂತ ಹೇಳ್ತಾರೆ ಬಾಬಾ. ಈಗ ನೀವು ಹೋಗಬೇಕಾಗಿದೆ ವೈಕುಂಠಪುರಿಗೆ. ಸದಾ ಇಸ್ ಸ್ಮೃತಿ ಮೇ ರೇನಾ ಹೇ. ವೈಕುಂಠಪುರಿ ಅಂದರೆ ಮತ್ತೆ ಹೀಗಲ್ಲ, ಮತ್ತು ಸತ್ಯಕ್ಕೆ ಹೋದ್ಮೇಲೆ ಅಲ್ಲಿ ಹೋಗೋದು ಅಂತ. ಸಂಗಮ ಯುಗದಲ್ಲಿನೇ ಇದೇ ಹಳೆಯ ಶರೀರದ ಜೀವನದಲ್ಲಿ ಇರ್ತಾನೂ ಕೂಡ ಆತ್ಮನ ಮೂಲ ಮನೆ ಹೇಗೆ ಪರಂಧಾಮ ಆಗಿದೆಯೋ, ಮನಸ್ಸಿನ ಮೂಲ ಮನೆ ಆತ್ಮನ ಸೈಲೆನ್ಸ್ ಆಗಿದೆ, ಆತ್ಮಸ್ಥಿತಿಯಾಗಿದೆ. ಹೈಯರ್ ಕಾನ್ಷಿಯಸ್ ಏನಿದೆ, ಇದು ಮನಸ್ಸಿನ ಮೂಲ ಮನೆಯಾಗಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ ವೈಕುಂಠಪುರಿ. ವೈಕುಂಠದಲ್ಲಿ ಯಾರು? ವಿಷ್ಣು. ವಿಷ್ಣುವನ್ನು ತೋರಿಸಿದೆ. ವಿಷ್ಣು ಅಂದರೆ ಯಾರು? ವಿಷ್ಣು ಅಂದರೆ ಒಬ್ಬ ದೇವತಾ ಅಲ್ಲ. ವಿಷ್ಣು ಅಂದರೆ ಒಂದು ಹೈಯೆಸ್ಟ್ ಸ್ಥಿತಿ, ಮನೋಸ್ಥಿತಿ, ಪರಿಶುದ್ಧವಾದ ಸತೋಪ್ರಧಾನ ಸ್ಥಿತಿಯ ಸಂಕೇತ ಅದು. ಅದಕ್ಕಾಗಿ ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ಶೇಷಶಯ್ಯಾದ ಮೇಲೆ ಆರಾಮವಾಗಿ ನಿಶ್ಚಿಂತವಾಗಿ ನಗುಮುಖದಲ್ಲಿ ನಿಶ್ಚಿಂತ ರಾಜನಾಗಿ ಒಂದು ಸಂತೋಷದ ಅನುಭವ ಮಾಡುವುದನ್ನು ತೋರಿಸಿದ್ದಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ ನಿಮಗೆ ವೈಕುಂಠಪುರಿ ಅಂದರೆ ಆತ್ಮಸ್ಥಿತಿ ಏನಿದೆಯಲ್ಲ, ಇದು ಮನಸ್ಸಿಗೆ ವೈಕುಂಠಪುರಿಗಿಂತಲೂ ಶ್ರೇಷ್ಠ. ಅಂದಮೇಲೆ ಸದಾ ಈ ಸ್ಮೃತಿಯಲ್ಲಿ ಇರಬೇಕಾಗಿದೆ. वरदान विहंग मार्ग की सेवा द्वारा विश्व परिवर्तन के कार्य को संपन्न करने वाले सच्चे सेवाधारी भव. ವಿಹಂಗ ಮಾರ್ಗ, ವಿಶಾಲ ಮಾರ್ಗದ ಸೇವೆಯ ಮೂಲಕ ವಿಶ್ವ ಪರಿವರ್ತನೆ ಕಾರ್ಯವನ್ನು ಸಂಪನ್ನಗೊಳಿಸುವಂತಹ ಸತ್ಯ ಸೇವಾಧಾರಿ ಭವ. विहंग मार्ग की सेवा करने के लिए संगठित रूप में रूप और बसंत इन दोनों बातों का बैलेंस चाहिए. ವಿಹಂಗ ಮಾರ್ಗದ ಸೇವೆಯನ್ನು ಮಾಡೋದಕ್ಕಾಗಿ ಸಂಘಟಿತ ರೂಪದಲ್ಲಿ ರೂಪ ಹಾಗೂ ಬಸಂತ ಇವೆರಡೂ ಮಾತಿನ ಬ್ಯಾಲೆನ್ಸ್ ಬೇಕು ಅಂತಾರೆ ಬಾಬಾ. जैसे बसंत रूप से एक समय पर अनेक आत्माओं को संदेश देने का कार्य करते हो, ऐसे ही रूप अर्थात याद बल द्वारा, श्रेष्ठ संकल्प के बल द्वारा विहंग मार्ग की सर्विस करो. ಅಂಡರ್ಲೈನ್. ಹೇಗೆ ಬಸಂತ ರೂಪದಿಂದ ಬಾಬಾ ಹೇಳ್ತಾರೆ ಈ ಸಮಯದೊಳಗೆ ಅನೇಕ ಆತ್ಮಗಳಿಗೆ ಸಂದೇಶ ಕೊಡುವಂಥ ಕಾರ್ಯವನ್ನು ಮಾಡ್ತಿರಲ್ಲ, ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ ಬಸಂತ್ ಅಂತಂದರೆ ಐಸೆ ರೂಪ ಅರ್ಥಾತ್ ಆತ್ಮನ ಮೂಲ ಸ್ಥಿತಿಯಲ್ಲಿ ಇದ್ದುಕೊಂಡು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಯಾವ ಅನುಭೂತಿ ಆತ್ಮಕ್ಕಾಗ್ತಾ ಇದೆಯೋ ಆ ನೆನಪಿನ ಬಲ, ಪರಮಾತ್ಮನ ಸಂಗದ ಬಲ ಅಥವಾ ಪರಮಾತ್ಮನ ತಂದೆಯ ಜೊತೆಗಿನ ಅನುಭವದ ಬಲ. ಬಾಬಾ ಹೇಳ್ತಾರೆ ಈ ಶ್ರೇಷ್ಠ ಸಂಕಲ್ಪ ಬಲದ ಮೂಲಕ ನೀವು ವಿಹಂಗ ಮಾರ್ಗದ ಸೇವೆಯನ್ನು ಮಾಡ್ಬೋದು. ಬಾಬಾ ಇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಚೀಂಟಿ ಮಾರ್ಗಕ್ಕೆ ಸೇವಾ. ಅಂದರೆ ಇರುವೆ ಎಷ್ಟು ಚಿಕ್ಕದು ಮತ್ತು ಅದು ನಡೆದು ಹೋದ್ರೆ ಎಷ್ಟು ಗುರಿ ತಲುಪಬಹುದು, ಎಷ್ಟೇ ಫಾಸ್ಟಾಗಿ ನಿರಂತರವಾಗಿ ನಡೆದರೂ ಕೂಡ. ಅದೇ ವಿಹಂಗ ಮಾರ್ಗದೊಳಗೆ ಹದ್ದು ಎಷ್ಟು ವಿಶಾಲ ಆಕಾಶದಲ್ಲಿ ಎತ್ತರದಲ್ಲಿ ನಿಶ್ಚಿಂತವಾಗಿ ಹಾರ್ತಾ ಇರ್ತದ. ಇರುವೆ ಅಂತಂದರೆ ಭಾಳ ಕಷ್ಟಪಡ್ತಿರ್ತದೆ, ಅದು ಒಂದು ಸಣ್ಣ ವಸ್ತು ಹೊತ್ಕೊಂಡು ಹೋಗಬೇಕಾದ್ರೂ. ಆದರೆ ಹದ್ದು ಹಾರ್ತಾ ಇದ್ದರೂ ಕೂಡ ಅದ್ರ ಕಷ್ಟದ ಅನುಭವನೇ ಅನಿಸಲ್ಲ. ಅದು ಕಷ್ಟಪಡ್ತಿದೆ ಅನ್ಸಂಗಿಲ್ಲ, ಹಾರ್ತಾ ಇದೆ ನೋಡು ಹದ್ದು, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ ನೋಡೋದು ಎಷ್ಟು ಫಾಸ್ಟಾಗಿ ಅಂತ ಅನ್ಕೋತೀವಿ ನಾವು ನೋಡುವಂಥವ್ರು. ಅರ್ಥಾತ್ ಬಾಬಾ ಹೇಳೋದು ವಿಹಂಗ ಮಾರ್ಗದ ಸೇವೆ ಅಂತಂದರೆ ಇಡೀ ವಿಶ್ವಕ್ಕೆ, ಯೂನಿವರ್ಸ್ಗೆ ಯಾವಾಗ ನಾವು ಸತ್ಯ ವೈಬ್ರೇಷನ್ ಕೊಡ್ಲಿಕ್ಕೆ ಸಾಧ್ಯ, ಅಥವಾ ವಿಶ್ವದ ಸರ್ವ ಆತ್ಮಗಳಿಗೆ ಅವರ ದೇಹ ಭಾನದಿಂದ ಡಿಟ್ಯಾಚ್ ಮಾಡಿಸುವಂಥ ಪಾವರ್ ಕೇವಲ ಯಾವಾಗಿರಕ್ಕೆ ಸಾಧ್ಯ ಅಂದರೆ ಆತ್ಮ ತನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ಶಿವ ಬಾಬಾರ ಸಂಘದಲ್ಲಿ, ಬಾಬನ ಮಡಿಲಲ್ಲಿ, ಗರ್ಭದಲ್ಲಿ ಯಾರು ಸತ್ಯತೆ ಅನುಭವ ಮಾಡ್ತಾರೋ
ಅಂಥ ಆತ್ಮನ ಸ್ಥಿತಿಯಿಂದ ಮಾತ್ರ ವಿಶ್ವದ ಸೇವೆ ಆಗಲಿಕ್ಕೆ ಸಾಧ್ಯದೆ. ಇದಕ್ಕೆ ವಿಹಂಗ ಮಾರ್ಗದ ವಿಶಾಲ ಸೇವಾ ಅಂತ ಹೇಳ್ತಾರೆ ಬಾಬಾ. इसकी भी इन्वेंशन निकालो, साथ साथ संगठित रूप में दृढ़ संकल्प से पुराने संस्कार, स्वभाव या पुरानी चलन के तिल व जौ यज्ञ में स्वाहा करो, तब विश्व परिवर्तन का कार्य संपन्न होगा अथवा यज्ञ की समाप्ति होगी. ಜೊತೆಗೆ ಸಂಘಟಿತ ರೂಪದಲ್ಲಿ ದೃಢ ಸಂಕಲ್ಪದಿಂದ ಹಳೆಯ ಸಂಸ್ಕಾರ, ಸ್ವಭಾವ ಅಥವಾ ಹಳೆಯ ಚಲನೆಗೆ ಎಳ್ಳು ಹಾಗೂ ಜೊಳ್ಳನ್ನು ಯಜ್ಞದಲ್ಲಿ ಸ್ವಾಹ ಮಾಡ್ರಿ. ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನ ಆಗ್ತದೆ ಅಥವಾ ಯಜ್ಞ ಸಮಾಪ್ತಿ ಆಗ್ತದಂತ ಹೇಳ್ತಾರೆ ಬಾಬಾ. ಅಂದರೆ ಸಂಘಟಿತ ರೂಪದಲ್ಲಿ ದೃಢ ಸಂಕಲ್ಪ ಅಂದರೆ ಎಲ್ಲ ಆತ್ಮರದು ನಮ್ದು ಒಂದೇ ದೃಢ ಸಂಕಲ್ಪ ಇರಬೇಕು. ಏನು ದೃಢ ಸಂಕಲ್ಪ ಅಂದರೆ ಯಾವುದು ದ್ವಾಪರಯುಗದಿಂದ ಕ್ರಿಯೇಟ್ ಆಗಿರುವಂಥ ಮೈಂಡ್ ಒಳಗೆ ಎಲ್ಲ ವಿಚಾರ, ಭಾವನೆಗಳು, ನಿಯಮ, ಪದ್ಧತಿ, ಬಿಲೀಫ್ ಸಿಸ್ಟಮ್ ಏನೆಲ್ಲ ನಿರ್ಮಾಣ ಆಗಿದೆ, ಈ ಹಳೇದು ಏನೆಲ್ಲ ಸಂಸ್ಕಾರ ಇದೆ, ಸ್ವಭಾವ ಇದೆ, ಚಲನೆ ಇದೆ, ಈ ಅನ್ನುವಂಥ ಚಲನೆ ಎನ್ನುವಂಥ ಸ್ವಭಾವ, ಸಂಸ್ಕಾರ ಅನ್ನುವಂಥ ಎಳ್ಳನ್ನು, ಜೊಳ್ಳನ್ನು ಯಜ್ಞದೊಳಗೆ ಅಂದರೆ ಜ್ಞಾನ ಯಜ್ಞದಲ್ಲಿ ಅರ್ಪಿಸಿಬಿಡ್ರಿ ಅಂತಾರೆ ಬಾಬಾ. ಜ್ಞಾನದಲ್ಲಿ ಅರ್ಪಿಸಿಬಿಡ್ರಿ ಅಂತಂದರೆ ನಾನು ಯಾರನ್ನುವಂಥ ಆತ್ಮದ ಸತ್ಯ ಅನುಭವ ಮಾಡ್ರಿ, ಬಾಕಿ ಮಿಥ್ಯಾ ಅನ್ನೋ ತನ್ನ ತಾನಾಗಿಯೇ ಹೊರಟು ಹೋಗ್ತದೆ, ಯಜ್ಞದಲ್ಲಿ ಸಮರ್ಪಣೆ ಆಗ್ತದೆ. ನಾನೇ ಅಲ್ಲ, ಸಂಕಲ್ಪವೂ ನಾನಲ್ಲ, ಭಾವನೆಯೂ ನಾನಲ್ಲ, ಮತ್ತು ಈ ಸಂಸ್ಕಾರ ಹಳೆಯ ಸಂಸ್ಕಾರವೂ ನಾನಲ್ಲ. ನಾನಂತೂ ಶುದ್ಧ ಸತೋಪ್ರಧಾನ್ ನಿರಾಕಾರ ಆತ್ಮ ಇದೀನಂದಮೇಲೆ ಬಾಕಿ ಏನಾಯಿತು ಡ್ರಾಮಾದೊಳಗೆ ಈ ಯಜ್ಞದಲ್ಲಿ, ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗೋಯ್ತು. ಯಾವಾಗ ಈ ರೀತಿ ಸ್ವಾಹ ಮಾಡ್ತೀರೋ ಆಗ ನಿಮ್ಮ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನ ಆಗಲಿಕ್ಕೆ, ಕಂಪ್ಲೀಟ್ ಆಗಲಿಕ್ಕೆ ಅಥವಾ ಯಜ್ಞದ ಸಮಾಪ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್: बालक और मालिकपन के बैलेंस से प्लान को प्रैक्टिकल में लाओ. ಬಾಲಕ ಮತ್ತು ಮಾಲಿಕ್ಪನದ ಬ್ಯಾಲೆನ್ಸಿಂದ ಪ್ಲಾನ್ಗಳನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬನ್ನಿರಿ. ಬಾಲಕ ಯಾವಾಗ? ಬಾಬಾ ತಂದೆಯ ಸನ್ಮುಖದಲ್ಲಿ ತಂದೆಯಿಂದ ಆಸ್ತಿಯನ್ನು ಪಡೆಯುವಾಗ ನಾನು ಬಾಲಕ, ಆಸ್ತಿ ಪಡೆದಂಥ ಆತ್ಮ ನಾನು ಈ ಮನ, ಬುದ್ಧಿ, ಸಂಸ್ಕಾರಗಳಿಗೆ ಮಾಲೀಕಾಗ್ತೀನಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇವೆರಡರದ್ದು ಸದಾ ಏನಿರಲಿ, ಬ್ಯಾಲೆನ್ಸ್ ಇರಲಿ. ಈ ಬ್ಯಾಲೆನ್ಸನ್ನು ಸದಾ ಇಟ್ಕೊಂಡಾಗ ಬಾಲಕ ಅಂದರೆ ಬಾಬಾ ಅನೇಕ ಬಾರಿ ಹೇಳ್ತಾರೆ ರೋಲ್ನಲ್ಲಿ ನಿರ್ಣಯ ತಗೊಳ್ಳುವಾಗ ಮಾಲೀಕಾಗ್ರಿ, ಆದರೆ ವಿಚಾರಗಳನ್ನು ಇನ್ನೊಬ್ಬರಿಗೆ ತಿಳಿಸುವಾಗ ಅಥವಾ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಕೇವಲ ಬಾಲಕ ಆಗ್ರಿ. ಈ ರೀತಿ ಮಾಲೀಕ ಬಾಲಕಪನದ ಬ್ಯಾಲೆನ್ಸನ್ನು ನಡೆದ್ರಿ ಅಂತಂದ್ರೆ ಪ್ಲಾನ್ನಲ್ಲಿ ನೀವು ಪ್ಲಾನ್ಗಳನ್ನು, ನಿಮ್ಮ ಯೋಜನೆಗಳನ್ನು ಪ್ರಾಕ್ಟಿಕಲ್ನಲ್ಲಿ ತರಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. अव्यक्त इशारे: रूहानी रॉयल्टी और प्योरिटी की पर्सनालिटी धारण करो. इस ईश्वरीय सेवा में बड़े ते बड़ा पुण्य है पवित्रता का दान देना. ಅಂಡರ್ಲೈನ್: ಈಶ್ವರ್ಯ ಸೇವೆಯಲ್ಲಿ ಅತಿ ದೊಡ್ಡ ದಾನ ಯಾವುದಪ್ಪ, ಪುಣ್ಯ ಯಾವುದು, ಬಹಳ ಪುಣ್ಯ ಜಮಾ ಆಗೋದು ಎದರಿಂದ ಅಂತಂದರೆ ಪವಿತ್ರತೆ ದಾನ ಮಾಡೋದ್ರಿಂದ. ಪವಿತ್ರತೆ ದಾನ ಅಂದ್ರೇನು? ಪವಿತ್ರ ಬನ್ನ और बनाना ही पुण्य आत्मा बनना है, क्योंकि किसी आत्मा को आत्मघात महापाप से छुड़ाते हो. ಅಂಡರ್ಲೈನ್: ಬಾಬಾ ಅಂತಾರೆ ಮಕ್ಕಳೇ, ಒಂದು ನೀವು ಪವಿತ್ರ ಆಗೋದು. ಪವಿತ್ರತೆ ವಿಷಯದಲ್ಲಿ ಒಂದು ಬ್ರಹ್ಮಚರ್ಯ ಬರ್ತದ, ಶಾರೀರಿಕ ಸಂಬಂಧದ ವಿಷಯದಲ್ಲಿ ಬಾಬಾ ಹೇಳ್ತಾರೆ ಅದು ಬಹಳ ಅವಶ್ಯಕತೆ ಇದೆ. ಎರಡನೇ ಪವಿತ್ರತೆ ವಿಷಯದಲ್ಲಿ ಇವತ್ತ ಬಾಬಾ ಹೇಳಿದ್ರು ಮುರಳಿಯಲ್ಲಿ, ನಿನ್ನೆ ಮುರಳಿಯಲ್ಲಿ ಬಾಬಾ ಹೇಳಿದರು, ಯಾವುದೇ ಆತ್ಮನ ಜೊತೆಗೆ ಅಟ್ಯಾಚ್ಮೆಂಟ್ ಲಗಾವಿದ್ರೂ ಅಪವಿತ್ರತೆ, ಯಾವುದೇ ಆತ್ಮನನ್ನು ಹಲ್ಲ ಹಿಡಿಯೋದು, ಅವರನ್ನು ತಿರಸ್ಕಾರ ಮಾಡೋದು, ಇದು ಕೂಡ ಅಪವಿತ್ರತೆಯೇ ಆಗಿದೆ. ಅಂದಮೇಲೆ ಇದು ಕೂಡ ಏನಾಗಿದೆ? ಇನ್ನೊಬ್ಬರಿಗೆ ನಾವು ಹಿಂಸೆ ಮಾಡೋದು,
ಆತ್ಮಘಾತ ಮಾಡೋದು ಅಂತ ಒಂದು. ಎರಡನೇ ಅರ್ಥದಲ್ಲಿ ಯಾವುದಾದ್ರೂ ಆತ್ಮ ಅನೇಕರು ವಿಕಾರದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರ, ಮತ್ತು ಮುಕ್ತಿರಂಥವರು ಕೂಡ ಆ ಬಂಧನದಲ್ಲಿ ಸಿಲುಕ್ತಿದ್ದಾರೆ ಕುಮಾರಿಯರು ಅಂತಂದ್ರ, ಅಥವಾ ಯಾರು ವಿಕಾರದ ಬಂಧನದಿಂದ ಹೊರಗೆ ಬರ್ಬೇಕಂತಾರ ಅವರನ್ನು ಬಿಡಿಸ್ರಿ. ಇದೇ ಪವಿತ್ರರನ್ನಾಗಿ ಮಾಡೋದು, ನೀವು ಪವಿತ್ರರಾಗೋದು. ಅದಕ್ಕೆ ಬಾಬಾ ಅಂತಾರ, ಅನೇಕ ಆತ್ಮ ಅಂದರೆ ಆತ್ಮನ ಮನಸ್ಸು ಈ ಆತ್ಮಘಾತ ಅಂದರೆ ಆತ್ಮಕ್ಕೆ ಹಾನಿ, ಅರ್ಥಾತ್ ಮನಸ್ಸಿಗೆ ಹಾನಿಯಾಗುವಂತಹ ಕರ್ಮಗಳನ್ನು ಮಾಡ್ತಾರೆ ಪಂಚವಿಕಾರಗಳಿಗೆ ವಶೀಭೂತಾಗಿರೋದ್ರಿಂದ. ಇದನ್ನು ಬಿಡಿಸೋದ ಮಹಾಪುಣ್ಯ ಅಂತಾರೆ ಬಾಬಾ. ಜೀವ ಉಳಿಸಿದ್ರು ಎಷ್ಟು ದೊಡ್ಡ ಪುಣ್ಯಾತ್ಮ ಅಂತಾರೆ. ಶಾರೀರಿಕವಾಗಿ ಆ ವ್ಯಕ್ತಿ ಅದೇ ಶರೀರದೊಳಗೆ ರೋಲ್ ಪ್ಲೇ ಮಾಡಿದರು, ಶರೀರ ಬಿಡೋರೇ ಉಳಿದ್ರು ಅಂತಂದ್ರೆ ಮಹಾನ್ ಪುಣ್ಯಾತ್ಮರಿ ಅಂತೀವಿ. ಬಾಬಾ ಹೇಳ್ತಾರೆ, ಯಾವುದೇ ಆತ್ಮನ ಮನಸ್ಸು ಪಾಪ ಕರ್ಮಕ್ಕೆ ಅಥವಾ ದೇಹದ ಜಗತ್ತು, ಸಂಬಂಧ, ಜೀವನ, ಪತಿ ಪತ್ನಿ, ಮಕ್ಕಳು ಇದು ನಿಜ ಅಂತ ತಿಳ್ಕೊಂಡು ಅದು ಸತ್ಯದ ಅನುಭವ ಮಾಡ್ತಾರೆ. ಅಸತ್ಯದಿಂದ ದೂರಾಗಿ ಜೂಟಿ ಮಾಯಾದ ನಾಟಕದ ಈ ಸೀನ್ಗಳನ್ನೇ ಸತ್ಯ ಅಂತ ಅನುಭವ ಮಾಡಿ ದುಃಖದಲ್ಲಿ ಮುಳುಗ್ತಾರಲ್ಲ, ಅವರಿಗೆ ಅದರಿಂದ ಬಿಡಿಸುವುದೇ ಮಹಾಪುಣ್ಯ ಅಂತಾರೆ ಬಾಬಾ. ಅಪವಿತ್ರತಾ ಆತ್ಮಘಾತ ಹೇ, ಎಲ್ಲಿ ಅಪವಿತ್ರತೆ ಇದೆ ಅಲ್ಲಿ ಮಹಾಘಾತ್ ಅಂತಾರೆ ಬಾಬಾ. ಅಂದರೆ ಯಾರನ್ನೋ ನಾವು ಹಿಂಸಾತ್ಮಕವಾಗಿ ವಿಚಾರ ಮಾಡ್ತೀವಿ ಅವರ ಕ್ಯಾರೆಕ್ಟರ್ ನೋಡಿ, ಅಥವಾ ಯಾರನ್ನೋ ಭಾಳ ಅಟ್ರ್ಯಾಕ್ಟ್ ಮಾಡ್ತೀನಿ, ನನ್ನ ಮನಸ್ಸು ಅಟ್ರ್ಯಾಕ್ಟ್ ಮಾಡ್ತದಂದ್ರೆ ಇದಕ್ಕೆ ಆತ್ಮಘಾತನೇ ಅಂತಾರೆ ಬಾಬಾ. ಅಪವಿತ್ರತೆಯ ಆತ್ಮಘಾತ. ಪವಿತ್ರತಾ ದಾನ್ ಹೇ, ಪವಿತ್ರ ಇರೋದು ಅಂದರೆ ಜೀವನ ದಾನ ಮಾಡಿದಂತೆ. ಕಿಸ್ಕಾ ದುಃಖ ಲೇಕರ್ ಸುಖ ದೇನಾ ಯಹಿ ಸಬ್ಸೆ ಬಡೇತೆ ಬಡ ಪುಣ್ಯ ಕಾ ಕಾಮ್ ಹೇ. ಅನೇಕ ಆತ್ಮದಾರ ದುಃಖ ತಗೊಳ್ಳೋದು ಅಂತಂದರೆ ಅವ್ರ ಬದಲಾಗಿ ನಾನು ಅಳೋದು ಅಂತಲ್ಲ. ದುಃಖ ತಗೊಳ್ಳೋದು ಅಂತಂದರೆ ನಾನು ಆತ್ಮ ಭಲೇ ಅವ್ರು ಯಾವುದೇ ರೀತಿಯ ನನ್ನ ಜೊತೆಗೆ, ನನ್ನ ಶರೀರದ ಜೊತೆಗೆ, ಕ್ಯಾರೆಕ್ಟರ್ ಜೊತೆಗೆ ವ್ಯವಹಾರ ಮಾಡಲಿ, ಹಾನಿನೇ ಮಾಡಿರಲಿ, ಈ ನಾಟಕದಲ್ಲಿ ಇನ್ನೂ ಯಾರ ಜೊತೆಗೆ ಅವರು ಹಾನಿ ಮಾಡಿರಲಿ ಅಥವಾ ಕೆಟ್ಟ ರೋಲ್ ಪ್ಲೇ ಮಾಡಿರಲಿ, ಆದರೆ ಕೇವಲ ಅವರ ಒಳಗಿನ ಆ ಪಾತ್ರದ ಒಳಗಿನ ಆತ್ಮ ಸ್ವರೂಪ ಏನಿದೆಯಲ್ಲ ಅದನ್ನು ಯಾರು ನೋಡ್ತಾರೋ ಅವ್ರಿಗೆ ಹೇಳಾಗ್ತದ ದುಃಖವನ್ನು ತೆಗೆದುಕೊಂಡು ಸುಖ ಕೊಡುವಂಥವ್ರು ಅಂತ. ನಾವು ಯಾರೇ ಆತ್ಮ ಎಷ್ಟೇ ಹಾನಿ ಮಾಡಲಿ, ಎಷ್ಟೇ ನಮಗೆ ಕೆಟ್ಟದ್ದು ಮಾಡಲಿ, ದುಃಖ ಕೊಡಲಿ, ರೋಲ್ನಲ್ಲಿ ಆ ಆತ್ಮದ್ದು ಆ್ಯಕ್ಟಿಂಗ್ ಇದೆ, ರೋಲ್ನಲ್ಲಿ ನಾನು ಅವರಿಗೆ ಏನು ಅನ್ನಬೇಕು, ಯಾವ ರೀತಿ ನಡ್ಕೋಬೇಕು, ಈ ಕ್ಯಾರೆಕ್ಟರ್ನ ಮೂಲಕ ರೋಲ್ ಪ್ಲೇ ಮಾಡಲಾಗಿದೆ. ಆದರೆ ಅದಕ್ಕೆ ಪ್ರಭಾವಿತಾಗಿ ಅದೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗೋದಲ್ಲ, ಅದರಿಂದ ಕ್ಷಣದಲ್ಲಿ ಮುಕ್ತ. ಅಷ್ಟೇ ಅಲ್ಲ, ಆ ಆತ್ಮ ಭಲೆ ಯಾವುದೇ ರೀತಿಯ ರೋಲ್ ನನ್ನ ಮೂಲಕ, ಅವರ ರೋಲ್ನ ಮೂಲಕ ನನ್ನ ಜೊತೆಗೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿದ್ರೂ ಕೂಡ ಡ್ರಾಮಾನುಸಾರ ಮಾಡಿದೆ, ಬಾಕಿ ಆತ್ಮ ಸತೋಪ್ರಧಾನ್ ಶುದ್ಧ ಇದೆ ಅನ್ನುವ ದೃಷ್ಟಿಕೋನ ಭಾವನಾ ಏನಿದೆ ಇದಕ್ಕಂತಾರೆ ಬಾಬಾ ದುಃಖವನ್ನು ತೆಗೆದುಕೊಂಡು ಸುಖವನ್ನು ಕೊಡೋದು. ಇದೇ ಎಲ್ಲಕ್ಕಿಂತ ಅತಿ ದೊಡ್ಡದಾದಂಥ ಪುಣ್ಯದ ಕಾರ್ಯ ಆಗಿದೆ. ಐಸಾ ಪುಣ್ಯ ಕರ್ತೆ ಕರ್ತೆ ಪುಣ್ಯಾತ್ಮ ಬಂಜಾಯಂಗೆ. ಈ ರೀತಿ ನೀವು ಪುಣ್ಯ ಮಾಡ್ತಾ ಮಾಡ್ತಾ ಒಂದು ದಿನ ಪುಣ್ಯಾತ್ಮರು ಆಗಿಬಿಡ್ತೀರಿ ಅಂತಾರೆ ಬಾಬಾ. ಓಂ ಶಾಂತಿ. ಇದರಿಂದ ಒಂದು ನಿಮ್ಮ ವ್ಯಕ್ತಿತ್ವದೊಳಗೆ ಒಂದು ಆತ್ಮೀಯ ಘನತೆಯೂ ಹೆಚ್ಚಾಗ್ತದೆ, ಪವಿತ್ರತೆಯ ವ್ಯಕ್ತಿತ್ವನೂ ಕೂಡ ಬೆಳವಣಿಗೆ ಆಗ್ತದೆ, ಇಂಪ್ರೂವ್ ಆಗ್ತದೆ. ಕ್ಯಾರೆಕ್ಟರ್ ಒಳಗೂ ಅದು ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಅಂತಾರೆ ಬಾಬಾ. ಓಂ ಶಾಂತಿ.